ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದಕ್ಕೆ ಬಿಜೆಪಿ 300 ಕೋಟಿ ರೂಪಾಯಿ ಖರ್ಚನ್ನ ಮಾಡ್ತಾ ಇದೆ. ಶಾಸಕರಿಗೆ ಹಣದ ಆಮಿಷವನ್ನು ಒಡ್ತಾ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಮಂಗಳೂರಿನಲ್ಲಿ ಕೂಡ ಇದೇ ಮಾತನ್ನ ಪುನರುಚ್ಚರಿಸಿದ್ರು. ಇದೀಗ ಮತ್ತೆ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಬಿಜೆಪಿ ನಮ್ಮ ಶಾಸಕರನ್ನ ಸೆಳೆಯೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದೆ, ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ಇದು ಭ್ರಷ್ಟಾಚಾರ ಅಲ್ವಾ ಅಂತ ಛೇಡಿಸಿದ್ದಾರೆ. ಹಾಗೆ ನರೇಂದ್ರ ಮೋದಿಗೆ, ಪ್ರಧಾನಿಗೆ ಇದು ಕಾಣಿಸ್ತಾ ಇಲ್ವಾ? ಕೇಂದ್ರ ಸರ್ಕಾರದ ವೈಫಲ್ಯಗಳೇ ನಮಗೆ ಚುನಾವಣಾ ಅಸ್ತ್ರ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೇಶದ ಜನರಿಗೆ ಮೋದಿ ಅಚ್ಚೇ ದಿನ ಅಂತ ಬರುತ್ತೆ ಅಂತ ಮೂಗಿಗೆ ತುಪ್ಪ ಸವರಿದ್ದಾರೆ. ಆದರೆ ಅದನ್ನ ವಂಚನೆ ಮಾಡಿದ್ದಾರೆ ತಮ್ಮ ಮಾತಿನಿಂದ. ನೀರವ್ ಮೋದಿ, ವಿಜಯ್ ಮಲ್ಯ 60,000 ಕೋಟಿ ರೂಪಾಯಿ ಲೂಟಿಯನ್ನು ಹೊಡೆದು ದೇಶವನ್ನ ಬಿಟ್ಟು ಹೋಗಿದ್ದಾರೆ. ಆಗ ಚೌಕಿದಾರ್ ಏನ್ ಮಾಡ್ತಾ ಇದ್ರು ಅಂತ ಛೇಡಿಸಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಆಪರೇಷನ್ ಕಮಲ ಮಾಡೋದಕ್ಕೆ ಕಾಂಗ್ರೆಸ್ನ ಶಾಸಕರಿಗೆ 200ರಿಂದ 300 ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ಸಿದ್ಧ ಆಗಿದೆ. ಇದು ಭ್ರಷ್ಟಾಚಾರ ಅಲ್ವಾ? ಕುದುರೆ ವ್ಯಾಪಾರಕ್ಕೆ ಆಪರೇಷನ್ ಕಮಲ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂತಹ ಮೋದಿ ಇದನ್ನು ನೋಡಿಕೊಂಡು ಸುಮ್ಮನೆ ಕುಳಿತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಅಜೆಂಡಾ ಇವತ್ತು ದೇಶದ ಮೋದಿ ಸರ್ಕಾರ ಜನರಿಗೆ ಸುಳ್ಳನ್ನು ಹೇಳ್ಕೊಂಡು ಇವತ್ತು ತಿರುಗಾಡ್ತಾ ಇದೆ. ಇವತ್ತು ಉದ್ಯೋಗ ಸೃಷ್ಟಿ ಕಳೆದ 45 ವರ್ಷದಲ್ಲಿ ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ನಿರುದ್ಯೋಗ ಇರತಕ್ಕಂಥ ಒಂದು ಸಂದರ್ಭ ಈ ದೇಶಕ್ಕೆ ಬಂದಿದೆ. 45 ವರ್ಷಗಳ ನಂತರ ಇಷ್ಟೊಂದು ನಿರುದ್ಯೋಗ ದೇಶದಲ್ಲಿ ಇರಲಿಲ್ಲ. ಸೊ ಮೋದಿಯವರು ಏನು ಭರವಸೆ ಕೊಟ್ಟಿದ್ರು? ಅಚ್ಚೇ ದಿನ ಅಂತ ಹೇಳಿದ್ರು. ಈಗ ಅಚ್ಚೇ ದಿನ ಕಲ್ಪನೆನೇ ಇಲ್ಲ. ಯಾರು ಅದ್ರ ಬಗ್ಗೆ ಅಚ್ಚೇ ದಿನ ಬಗ್ಗೆ ಮಾತಾಡ್ತಾನೇ ಇಲ್ಲ. ಅದು ಆಮೇಲೆ ಲೋಕಪಾಲನ್ನು ಇವತ್ತು ನೇಮಕ ಮಾಡದೇ ಇರತಕ್ಕಂಥದ್ದು. ಕೇಂದ್ರ ಸರ್ಕಾರ ಎಲ್ಲ ಸಂಸ್ಥೆಗಳನ್ನು ಸರ್ವನಾಶ ಮಾಡಿಟ್ಟಿದ್ದಾರೆ. CBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಲ್ಲ ಸಂಸ್ಥೆಗಳನ್ನು ಸ್ವಾರ್ಥಕ್ಕೋಸ್ಕರ ದುರುಪಯೋಗ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಆಗಿದೆ. ಸರ್ವಾಧಿಕಾರ ಸರ್ಕಾರ ಆಗಿದೆ. ಭ್ರಷ್ಟಾಚಾರದ ವಿರುದ್ಧ ಏನನ್ನು ಕೂಡ ಮಾಡ್ದೇನೆ ಬರೀ ವಿರೋಧ ಪಕ್ಷದವರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ದಾಳಿ ಮಾಡುವಂಥದ್ದು, ವಿರೋಧ ಪಕ್ಷಗಳನ್ನು ಮುಗಿಸ್ಬೇಕು, ವಿರೋಧ ಪಕ್ಷ ನಾಯಕರ ಮೇಲುಗೋಸ್ಕರ ಭ್ರಷ್ಟಾಚಾರದ ಅಸ್ತ್ರ ಉಪಯೋಗ ಮಾಡ್ತಾರೆ ಹೊರತು ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಆಪರೇಷನ್ ಕಮಲ 200-300 ಕೋಟಿ ರೂಪಾಯಿ ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆಗೆ ಭ್ರಷ್ಟಾಚಾರ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅವರಿಗೆ? ದೆಹಲಿಯಲ್ಲಿ 10 ದಿವಸ ಕಾಲ 7 ಸ್ಟಾರ್ ಹೋಟೆಲಲ್ಲಿ 100 ಜನ ಶಾಸಕರನ್ನು ಉಳಿಸಿದ್ರಲ್ಲ ಬಿಜೆಪಿಯವರು, ಎಷ್ಟು ಕೋಟಿಗಳು ಖರ್ಚು ಮಾಡಿದ್ರು? ಆ ದುಡ್ಡು ಎಲ್ಲಿಂದ ಬಂತು ಅವ್ರಿಗೆ? ಸೊ ಭ್ರಷ್ಟಾಚಾರದ ಒಂದು ಬಾಣ ಕೇವಲ ವಿರೋಧ ಪಕ್ಷದ ನಾಯಕರುಗಳನ್ನು ಮುಗಿಸೋದಕ್ಕೋಸ್ಕರ ಮೋದಿ ಭ್ರಷ್ಟಾಚಾರ ಹೋರಾಟ ಅನ್ಕೊಂಡಿದ್ರೆ ಏನು ಹೋರಾಟ ಮಾಡಿದ್ದಾರೆ? ಎಲ್ಲ ಇಲ್ಲಿಂದ ಲೂಟಿ ಮಾಡಿಕೊಂಡು ಮೆಹುಲ್ ಚೋಕ್ಸಿ, ಲಲಿತ್ ಮೋದಿ, ನೀರವ್ ಮೋದಿ ಸುಮಾರು 60,000 ಕೋಟಿ ರೂಪಾಯಿ ಬ್ಯಾಂಕ್ ಹಣ ಲೂಟಿ ಮಾಡ್ಕೊಂಡು ಪರದೇಶಕ್ಕೆ ಓಡೋದ್ರು. ಈ ಚೌಕಿದಾರ್ ಏನು ಮಾಡ್ತಾ ಇದ್ರು? ಅದೇ ಈ ಇಶ್ಯೂಸನ್ನು ನಾವು ಜನರ ಮುಂದೆ ಇಡ್ತೀವಿ. ಉದ್ಯೋಗ ಸೃಷ್ಟಿ ಆಗಲಿಲ್ಲ, ₹1 ಹಣ ವಾಪಸ್ ತರಲಿಲ್ಲ, ಏನನ್ನು ಕೂಡ ಮಾಡಲಿಲ್ಲ. ಇವತ್ತು ಬಂದು ನೀವು ಏನೋ ದೇಶದ ಕ್ರಾಂತಿ, ಏನು ಕ್ರಾಂತಿ ಮಾಡಿದ್ದೀರಾ? 5 ವರ್ಷ ಆಯಿತು, ಅಚ್ಚೇ ದಿನ ಬರಲೇ ಇಲ್ಲ. ಅಚ್ಚೇ ದಿನ ಬರಲೇ ಇಲ್ಲ. ಎಲ್ಲೋಯ್ತು ನಿಮ್ಮ ಅಚ್ಚೇ ದಿನ? ಅದೇ ನಮ್ಮ ಪ್ರಶ್ನೆ. ಎಸ್, ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮತ್ತಷ್ಟು ಮಾಹಿತಿಯನ್ನು ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ. ಯಲ್ಲಪ್ಪ, ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದಕ್ಕೆ ಬಿಜೆಪಿ ಹಣದ ಆಮಿಷವನ್ನು ಒಡ್ತಾ ಇದೆ. ಸೊ ಮೊನ್ನೆಯಿಂದನೂ ಕೂಡ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ವಾಗ್ದಾಳಿಯನ್ನು ಕೂಡ ಬಿಜೆಪಿ ವಿರುದ್ಧ, ಜೊತೆಗೆ ಪ್ರಧಾನಿ ವಿರುದ್ಧ ನಡೆಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಏನು ಹೇಳಿದ್ದಾರೆ ಅಲ್ಲಿ ಅಂತ? ಗುರುಪ್ರಸಾದ್, ಇವತ್ತು ಹುಬ್ಬಳ್ಳಿಯಲ್ಲಿ ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದ್ರು. ಈ ದೇಶದ ಜನರಿಗೆ ಮೋದಿ ಅಚ್ಚೇ ದಿನಂದು ಸುಳ್ಳು ವಂಚಿಸಿದ್ದಾರೆ ಮತ್ತು ಪ್ರತಿಪಕ್ಷಗಳನ್ನ ಭಯಪಡಿಸಲು ಮೋದಿ ಭ್ರಷ್ಟಾಚಾರದ ಅಸ್ತ್ರವನ್ನು ಬಳಕೆ ಮಾಡ್ತಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವವರು ನಮ್ಮ ಶಾಸಕರನ್ನ ಅಂದ್ರೆ ನಮ್ಮ ರಾಜ್ಯದ ಶಾಸಕರನ್ನ ಸರ್ಕಾರವನ್ನು ರಚನೆ ಮಾಡಲು ಕಾಂಗ್ರೆಸ್ ಶಾಸಕರನ್ನ ಸೋಲು 300 ಕೋಟಿ ಖರ್ಚು ಮಾಡ್ತಿದ್ದಾರೆ. ಇದು ಯಾಕೆ? ಭ್ರಷ್ಟಾಚಾರ ಮಾಡೋರಿಗೆ, ಇದು ಮೋದಿಗೆ ಇದಕ್ಕೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಮೋದಿಗೆ ಇದು ಕಾಣಿಸೋದಿಲ್ವಾ ಅನ್ನೋ ಮಾತು ಹೇಳಿದ್ರು. ಇದು ಅಲ್ಲದೆ ಏನು ರೆಸಾರ್ಟ್ ಅಲ್ಲಿ ಏನು ಕರೆದುಕೊಂಡು ಹೋಗ್ತಾರೆ, 7 ಸ್ಟಾರ್ ರೆಸಾರ್ಟ್ ನಲ್ಲಿ ಬಿಜೆಪಿ ಶಾಸಕರನ್ನ ಹೋಗಿ ತೆಗೆದುಕೊಂಡು ಹೋಗಿಟ್ಟಿದ್ದಾರೆ. ಇವರಿಗೆ ಅಲ್ಲಿ ಕೋಟಿ ಹಣ ಖರ್ಚು ಮಾಡಿದ್ರು, ಅದು ಭ್ರಷ್ಟಾಚಾರದ ಹಣ ಅಲ್ವಾ ಅನ್ನುವಂತ ಪ್ರಶ್ನೆ ಮಾಡಿದ್ರು. ಮತ್ತು ಚುನಾವಣೆಗೆ ನಾವು ಎಲ್ಲ ರೀತಿಯಾಗಿ, ಲೋಕಸಭಾ ಚುನಾವಣೆಗೆ ಎಲ್ಲ ರೀತಿಯಾಗಿ ಸಿದ್ಧವಾಗಿದ್ದೇವೆ ಮತ್ತು 65 ವರ್ಷಗಳಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಅಂದ್ರೆ ಇದು ಮೋದಿ ಸರ್ಕಾರ. ಈ ಮೋದಿ ಸರ್ಕಾರ ಇಟ್ಟುಕೊಂಡೇ ನಾವು ಮುಂದಿನ ಚುನಾವಣೆಗೆ ಅಂದ್ರೆ ಈ ಲೋಕಸಭಾ ಚುನಾವಣೆಗೆ ನಾವು ಹೋಗ್ತೇವೆ. ಮತ್ತು ಅದು ಅಲ್ಲದೆ ನೀರವ್ ಮೋದಿ, ವಿಜಯ ಮಲ್ಯ ಸೇರಿ 60,000 ಕೋಟಿ ಲೋಟಿ ಹೊಡೆದು ದೇಶ ಬಿಟ್ಟು ಹೋಗಿದ್ದಾರೆ. ಆಗ ಚೌಕಿದಾರ ಏನು ಮಾಡ್ತಿದ್ದಾರೆ ಅಂದ್ರೆ ಪ್ರಶ್ನೆ ಮಾಡಿದ್ರು ಗುರುಪ್ರಸಾದ್. ಓಕೆ, ಈಗ
ಸೊ ಯಾವ ಕಾರ್ಯಕ್ರಮದಲ್ಲಿ ಏನಾದರೂ ಭಾಗವಹಿಸಿದ್ರ ಕೆಪಿಸಿಸಿ ಅಧ್ಯಕ್ಷರು? ಜೊತೆಗೆ ಸೊ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರಾಗಬಹುದು, ಉತ್ತರ ಕರ್ನಾಟಕದ ಕಾಂಗ್ರೆಸ್ನ ಶಾಸಕರಾಗಬಹುದು, ಸಾಕಷ್ಟು ಜನ ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾರೆ. ಆದರೆ ಯಾರೂ ಕೂಡ ಧೈರ್ಯವಾಗಿ ಮುಂದೆ ಬಂದು ಹೇಳ್ಕೊಳ್ಳೋದಿಲ್ಲ. ಸಂಪರ್ಕದಲ್ಲಿದ್ದಾರೆ, ಆದರೆ ನಮ್ಮನ್ನು ಈ ರೀತಿ ಅಂಶ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರಿಗೆ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಒಂದು ರೀತಿಯಾದ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಬಟ್ ಅವರಿಗೆ ಏನಾದರೂ ಕಿವಿ ಮಾತು ಹೇಳಿದ್ದಾರೆ ಉತ್ತರ ಕರ್ನಾಟಕದ ಕಾಂಗ್ರೆಸ್ನ ಶಾಸಕರಿಗೆ ಕೆಪಿಸಿಸಿ ಅಧ್ಯಕ್ಷರು ಅಂತ? ಗುರುಪ್ರಸಾದ್, ಇವತ್ತು ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬೆಂಗಳೂರಿಂದ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ಈ ಹುಬ್ಬಳ್ಳಿ ವಿಮಾನದಿಂದ ಇವರು ಇವತ್ತು ಬೆಳಗಾವಿಯಲ್ಲಿ ಹೋಗ್ತಾರೆ. ಬೆಳಗಾವಿಯಲ್ಲಿ ಒಂದು ಪಕ್ಷ ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆ ವಿಚಾರ ಸಂಬಂಧಪಟ್ಟಂಗೆ ಅಲ್ಲಿ ಒಂದು ಪಕ್ಷದ ಕಾರ್ಯಕರ್ತರ ಒಂದು ಸಭೆ ನಡೆಸಿ ಅಲ್ಲಿ ಮಾತನಾಡಿದ್ದಾರೆ. ಇವತ್ತು ಏನು ಬೆಳಗಾವಿಯಲ್ಲಿ ಹೋಗ್ತಾ ಇರೋದು ಮತ್ತು ಬೆಳಗಾವಿಯ ಪ್ರಮುಖ ರಾಜಕಾರಣಿ ಅಂತಂದ್ರೆ ಈ ರಮೇಶ್ ಜಾರಕಿಹೊಳಿ, ಅದು ಅಲ್ಲದೆ ಮತ್ತು ಕಲಬುರಗಿಯ ಇನ್ನೊಬ್ಬರು ಜಾಧವ್ ಅಂತೇಳಿ ಇವರು ಸಹಿತ, ಅದು ಅಲ್ಲದೆ ಈ ಉತ್ತರ ಕರ್ನಾಟಕದ 4-5 ಜನರು ಸಹಿತ ಈಗಾಗಲೇ ಒಂದು ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಈ ಒಂದು ಅಂದ್ರೆ ಈಗ ಒಟ್ಟು 14 ಜನ ಶಾಸಕರು ಈಗಾಗಲೇ ಒಂದು ಓಕೆ, ಥ್ಯಾಂಕ್ ಯು ವೇಲಪ್ಪ ತಮ್ಮೆಲ್ಲ ಮಾಹಿತಿ.